7ನೇ ತರಗತಿಯಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬರಗಿಯಲ್ಲಿ ಓದುತ್ತಿದ್ದೇವೆ. ನಾವು 7ನೇ ತರಗತಿಯಲ್ಲಿ ಓದುತ್ತಿದ್ದೇವೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬರಗಿ. ಕೋಪವು ನಮ್ಮನ್ನು ನಾಶಪಡಿಸುತ್ತದೆ. ನಮ್ಮಲ್ಲಿ ಅನೇಕ ಹುಚ್ಚುತನದ ಕೆಲಸಗಳನ್ನು ಮಾಡುತ್ತದೆ. ನಮ್ಮ ಕೋಪವನ್ನು ನಾವು ಹೇಗೆ ನಿಯಂತ್ರಿಸಬಹುದು? ಅದು ಒಳ್ಳೆ ಭಾವನೆಯೇ ಅಥವಾ ಕೆಟ್ಟ ಭಾವನೆಯೇ? ಈ ವಿಷಯದ ನಾನು ವಿರೋಧವಾಗಿ ಮಾತನಾಡುತ್ತಿದ್ದೇನೆ. ನನ್ನ ಹೆಸರು ಶ್ರೀನಿವಾಸ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಈ ವಿಷಯ ಪರವಾಗಿ ಮಾತನಾಡುತ್ತಿದ್ದೇನೆ. ಕೋಪ ಒಳ್ಳೆ ಭಾವನೆ. ನಮಗೆ ನಾವು ತಡಕಲಕ್ಕಾಗದೆ ಒಳ್ಳೆ ಭಾವನೆ ಅದು. ಇದು ಕೋಪ ಒಂದು ಕೆಟ್ಟ ಭಾವನೆ. ನಾವು ಮನುಷ್ಯನಿಗೆ ಬಂದರೂ ಸಹ ಅದನ್ನ ಅತಿಯಾಗಿ ನಾವು ಬಳಸ್ಕೋಬಾರ್ದಲ್ವಾ? ಬಳಸ್ಕೋಬಾರ್ದು ಅಂತ ಹೇಳಲ್ಲ. ಅದು ಹೆಂಗ್ ತಡೆಗಟ್ಟಾಗುತ್ತೆ ನಮ್ಮ ಕೋಪವನ್ನು? ಕೋಪವನ್ನು ಹೇಗೆ ತಡೆಗಟ್ಟೆ ಅಂದ್ರೆ ನೀವು ತಡೆಗಟ್ಟಲೇಬೇಕು ಅದನ್ನ. ಆಗಿನ ಕಾಲದಲ್ಲಿ ಬ್ರಿಟಿಷರನ್ನು ಓಡಿಸಿಕೊಳ್ಳೋಕೆ ನಾವು ಕೋಪದಿಂದ ನಾವು ಅವರನ್ನು ಹೊಡೆದಾಕಿದ್ದು. ಅದು ಕೋಪದಿಂದಲ್ಲ, ಒಂದು ಕಿಚ್ಚು. ಅದು ಒಂದು ಅಹಿಂಸಾತ್ಮಕ ಚಳುವಳಿಯಲ್ಲಿ ಅವರನ್ನ ನಾವು ಸ್ವತಂತ್ರಕ್ಕಾಗಿ ಕಡಿಸಿದ್ದು. ನಮ್ಮ ಮನುಷ್ಯನಿಗಷ್ಟಲ್ಲ, ಪ್ರಾಣಿಗಳಿಗೂ ಕೂಡ ಕೋಪ ಬರ್ತದೆ. ಅದು ಕೋಪ ಬರುತ್ತೆ. ಅದನ್ನ ನಾವು ನಿಯಂತ್ರಿಸಬೇಕಂದ್ರೆ ದೇವ್ರ ನಾಮ ಕೇಳೋದು, ಮ್ಯೂಸಿಕ್ ಕೇಳು ನೀನು, ಅಥವಾ ಜಾಗವನ್ನೇ ಬಿಟ್ಟು ಹೋಗು, ಯೋಗ ಮಾಡು. ಅದು ನೀನ್ ನಿಯಂತ್ರಿಸಬೇಕು ಅಂದ್ರೆ ಮನಸ್ಸು ಫಸ್ಟ್ ಶಾಂತಿ ಆಗ್ಬೇಕು. ಆ ಶಾಂತಿ ಆಗ್ಬೇಕು ಅಂದ್ರೆ ಈ ಕೆಲಸನೆಲ್ಲ ಮಾಡ್ಬೇಕು. ಯೋಗ ಮಾಡ್ಬೇಕು, ದೀರ್ಘವಾಗಿ ಉಸಿರಾಡ್ಬೇಕು, ದೇವ್ರ ನಾಮ ಹೇಳ್ಬೇಕು, 1ರಿಂದ ಸಂಖ್ಯೆ ಹೇಳ್ಬೇಕು. ಸಂಖ್ಯೆ ಹೇಳ್ಬೇಕು ಅಂತ ಹೇಳ. ನಿನ್ಗಾದ್ರೆ ನೀನ್ ತಡೆದಿಟ್ಕೊ, ನನ್ ಕೈಲಿ ಆಗಲ್ಲ. ನಾನು ಹೆಂಗ್ ಬೇಕಾದ್ರೂ ಬಿಡ್ತೀನಿ ಕೋಪನ. ನೀ ಹೆಂಗ್ ಬಿಟ್ಟಿದ್ರು ಅದು ನಾಶ ಆಗದ್ ನನ್ಗಲ್ಲ, ನಿನಗೆ ನಾಶ ಆಗುತ್ತೆ. ಅದು ಆಗ್ಲಿ ಬಿಡು. ಅವ್ರು ನಮ್ಮ ಬಗ್ಗೆ ಕೆಟ್ಟಾಗಿ ಮಾತಾಡ್ತಾರೆ ಅಂದ್ರೆ ಆಗ್ಲಿ ಬಿಡೋದು. ಅವ್ರು ಕೆಟ್ಟಾಗಿ ಮಾತಾಡಿದ್ರೆ ಅದನ್ನ ನಾವು ನಿಧಾನವಾಗಿ ಕೋಪವನ್ನು ತಡೆಗಟ್ಟಿದ್ರೆ ಅವ್ರಿಗೂ ನಷ್ಟ ಆಗಲ್ಲ, ನಮಗೂ ನಷ್ಟ ಆಗಲ್ಲ. ನೀನ್ ಏನೇ ಹೇಳೋ, ನನ್ ಕೈಲಿ ಕೋಪ ತಡೆಗಟ್ಟಕ್ ಆಗಲ್ಲ. ನಿನ್ ಕೈಲಿ ಆದ್ರೆ ನೀನ್ ತಡೆದಿಟ್ಕೋ. ನಾನು ಹೇಳ್ತಾ ಇದ್ದೀನಿ, ಕೋಪ ಬಂದ್ರೆ ನಷ್ಟ ಆಗೋದು ನಮ್ಗೆ. ಧನ್ಯವಾದಗಳು. ತರಗತಿಯಲ್ಲಿ ಓದುತ್ತಿದ್ದೇವೆ. ನಮ್ಮ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬರಗಿ. ಒತೆಲ ಕಪ್ಪು ಮತ್ತು ದೃಷ್ಟಿಮೋಹನ ಬಿಳುಪು. ನಾವು ವಿಭಿನ್ನ ಬಣ್ಣ ಮತ್ತು ಜನಾಂಗ ಧರ್ಮದ ಜನರ ವಿರುದ್ಧ ತಾರತಮ್ಯ ಮಾಡುತ್ತೇವೆ. ಈ ಕಪ್ಪು ವಿಷಯದ ಬಗ್ಗೆ ನಾನು ಪರವಾಗಿ ಮಾತನಾಡುತ್ತಿದ್ದೇನೆ. ನಾನು ಈ ಕಪ್ಪು ವಿಷಯದ ಬಗ್ಗೆ ವಿರೋಧವಾಗಿ ಮಾತನಾಡುತ್ತಿದ್ದೇನೆ. ನಾನು ಕಪ್ಪು ಜನರನ್ನು ಯಾರು ನೋಡಲ್ಲ, ಬೆಳಪು ಜನರನ್ನು ಎಲ್ಲರೂ ನೋಡುತ್ತಾರೆ. ಕಪ್ಪು ಜನರ ಅಂತ ನೀನು ಒಂದು ವಿಷಯ ಕೇಳಿದ್ಯಾ? ನಿನ್ ಕಿವಿಗೆ ಮುಟ್ಟಿದ್ಯಾ ವಿಷಯ? ಕಪ್ಪು ಕಸ್ತೂರಿ ಅಂತ. ಕಪ್ಪು ಕಸ್ತೂರಿ ಆದ್ರೆ ಏನಾಯ್ತು? ನಮ್ ಬೆಳ್ಪೆ ನಮ್ ಜನದಲ್ಲಿ ಜಾಸ್ತಿ ಇರೋದು. ಹಂಗಂತೀಯ? ಹಾಗಾದ್ರೆ ನಿನ್ನ ಬಾಡಿಲಿ ಒಂದು ಕಪ್ಪು ಕೂದಲು, ನಿನ್ ಕಣ್ಣು ಗುಳ್ಳೆ ಕಪ್ಪಿಲ್ವಾ? ಇರುತ್ತೆ. ಆದ್ರೆ ನಮ್ಮ ಜನದಲ್ಲಿ ನಮ್ಮನ್ನ ಬಿಟ್ರೆ ನಿಮ್ಮ ಕರಿಯರನ್ನು ಯಾರು ನೋಡಲ್ಲ. ಹಾಗಾದ್ರೆ ನೀನು ಚೆನ್ನಾಗಿ ರೆಡಿಯಾಗಿ ಹೋಗಿ ಒಂದು ಫಂಕ್ಷನ್ ಚೆನ್ನಾಗಿ ರೆಡಿಯಾಗಿ ನಿಂತ್ಕೊಂಡ್ರೆ ನಿಮ್ಮಮ್ಮ ಏನಂತ
ಓದುತ್ತಿದ್ದೇವೆ. ನನ್ನ ಹೆಸರು ಶ್ರಾವ್ಯ. ಒಥೆಲೋ ಡೆಸ್ಟಿಮೋನನನ್ನು ಅನುಮಾನಿಸಿ ಕೊಂದನು. ಅನುಮಾನವು ನಮ್ಮ ಸಮತೋಲನವನ್ನು ಕಳೆದುಕೊಳ್ಳಲು ಕಾರಣವೇನು? ನಾವು ಯಾರನ್ನಾದರೂ ಅನುಮಾನಿಸಿದರೆ ತಕ್ಷಣ ಕ್ರಮ ಕೈಗೊಳ್ಳಬೇಕೇ ಅಥವಾ ಸಂಪೂರ್ಣ ಸತ್ಯವನ್ನು ತಿಳಿಯಲು ಕಾಯಬೇಕೇ? ಈ ವಿಷಯದ ನಾನು ಅವಿರೋಧವಾಗಿ ಮಾತನಾಡುತ್ತಿದ್ದೇನೆ. ನನ್ನ ಹೆಸರು ಶ್ರೀನಿವಾಸ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಈ ವಿಷಯದ ಬಗ್ಗೆ ಪರವಾಗಿ ಮಾತನಾಡುತ್ತಿದ್ದೇನೆ. ಒಥೆಲೋ ಮಾಡಿದ್ದು ಸರಿ, ಅವಳು ತಪ್ಪು ಮಾಡಿದಕ್ಕೆ ಅವನು ಕೊಂದನು. ನನ್ನ ಪ್ರಕಾರ ಇದರಲ್ಲಿ ಏನು ತಪ್ಪಿಲ್ಲ. ಇಲ್ಲ, ಒಥೆಲೋ ಮಾಡಿದ್ದು ಅವಳು ಕೊಂದಿದ್ದು ಅದು ತಪ್ಪು. ಒಬ್ಬನ ಜೊತೆ ಮದುವೆಯಾಗಿ ಇನ್ನೊಬ್ಬನ ಜೊತೆಗೆ ಮಾತನಾಡಿದರೆ ಸಮಾಜ ತಪ್ಪ ಮಾತಾಡಲ್ವಾ? ಸಮಾಜ ಎಲ್ಲಕ್ಕೂ ಮಾತಾಡುತ್ತೆ. ಹಾಗಾದ್ರೆ ಸಮಾಜ ಮಾತಾಡ್ತಾ ಅಂದ್ರೆ ನಾವು ಬದುಕೋಂಗೆ ಇಲ್ವಾ? ಆಗ ಅದು ಅವರು ಪ್ರೇಮರಲ್ಲ, ಒಬ್ರು ಸರಳವಾದ ಸ್ನೇಹರಷ್ಟೇ. ಕ್ಯಾಶಿಯರ್ನ ಜೊತೆಗೆ ಡೆಸ್ಟಿಮೋನನು ಮಾತನಾಡುತ್ತಿದ್ದರೆ ಈ ಸಮಾಜ ಅವನಿಗೆ ಅವಮಾನ ಆಗಲ್ವಾ? ಯಾಕೆ ಅವಮಾನ ಆಗುತ್ತೆ? ವೆನಿಸ್ನ ನಗರಕ್ಕೆ ಗೊತ್ತುತ್ತಾನೆ ಕ್ಯಾಶಿಯೋ ಎಂತವನು, ಅವನ ಗೆಳೆಯ ಅಂತ ಗೊತ್ತುತ್ತಾನೆ, ಅವನ ಅರ್ಥ ಮಾಡಲ್ಲ ಅಂತ ಗೊತ್ತುತ್ತಾನೆ. ಇದರಿಂದ ಒಥೆಲೋಗೆ ಅವಮಾನ ಆಗೇ ಆಗುತ್ತದೆ. ಇಲ್ಲ, ಆಗಲ್ಲ. ಒಟ್ಟಾರೆ ಡೆಸ್ಟಿಮೋನ ಮಾಡಿದ್ದು ತಪ್ಪು. ಇಲ್ಲ, ಒಟ್ಟಾರೆ ಡೆಸ್ಟಿಮೋನ ಮಾಡಿದ್ದು ತಪ್ಪಾದರೂ ಕೂಡ ಇವನು ಹಾಗೆ ಮಾಡಬಾರಿತ್ತು. ಸರಿ, ಎಲ್ಲ ಗಂಡನಿಗೂ ಕೋಪ ಬರುತ್ತೆ. ಹಾಗಾಗಿ ಸಾಯಿಸೋ ಮಟ್ಟಕ್ಕೆ, ತನ್ನ ಹೆಂಡತಿನೇ ಸಾಯಿಸೋ ಮಟ್ಟಕ್ಕೆ ಇಳಿತಾರ. ಆದರೂ ಈ ಜೀವನ ಅನ್ನೋದು ದೇವರು ಕೊಟ್ಟಿರೋದು, ಅದನ್ನ ಕೊಳ್ಳಲು ಯಾರಿಗೂ ಅದಕ್ಕೆ ಅಧಿಕಾರವಿಲ್ಲ. ನೀವೇನೇ ಹೇಳು, ಡೆಸ್ಟಿಮೋನ ಮಾಡಿದ ತಪ್ಪಾದ್ರೂ ಒಥೆಲೋ ಅವನ್ನ ಸಾಯಿಸಬಾರ್ದಿತ್ತು. ಧನ್ಯವಾದಗಳು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆಲತ್ತೂರು. ನಾವು 6ನೇ ತರಗತಿಯಲ್ಲಿ ಓದುತ್ತಿದ್ದೇವೆ. ಒಥೆಲೋ ಕಪ್ಪು ಮತ್ತು ಡೆಸ್ಟಿಮೋನ ಬೆಳಕು. ನಾವು ವಿಭಿನ್ನ ಬಣ್ಣ ಮತ್ತು ಜನಾಂಗ ಧರ್ಮದ ಜನರ ವಿರುದ್ಧ ತಾರತಮ್ಯ ಮಾಡುತ್ತೇವೆಯೇ? ನಾನು ಈ ವಿಷಯದ ಪರವಾಗಿ ಮಾತನಾಡುತ್ತಿದ್ದೇನೆ. ನಾನು ಈ ವಿಷಯದ ವಿರೋಧವಾಗಿ ಮಾತನಾಡುತ್ತಿದ್ದೇನೆ. ಕಪ್ಪು ಮುಖದವರು ನಾವು ಅವರನ್ನು ಹೀಯಾಳಿಸಬಾರದು. ನಾವು ಅವರನ್ನು ಗುಣ ಮತ್ತೆ ಅವರ ಒಳಗಿರೋ ವಿದ್ಯಾವನ್ನು ನೋಡಬೇಕು. ನಾವು ಕಪ್ಪು ಮುಖ ಅಂತವರನ್ನು ಹೀಯಾಳಿಸಬಾರ್ದಲ್ವಾ? ನಮ್ಗೆ ಬೆಡ್ಡೆ ಮುಖ್ಯ. ನಾವು ಎಷ್ಟು ಚೆನ್ನಾಗಿ ಸುಂದರವಾಗಿ ಬೆಡ್ಬೆಲ್ಗಿದ್ರೆ ನಾನು ಇವಾಗ ಫ್ರೆಂಡ್ಸ್ಗಳು ಮಾಡ್ಕೊಂಡ್ರು ಅಷ್ಟೇ. ನಾನು ಬೆಡ್ಬೆಲ್ಗಿರೋರು ಮಾತ್ರ ಎಷ್ಟು ಚೆನ್ನಾಗಿರ್ತಾರೆ ಅಲ್ವಾ? ಆಗ ಜನಗಳು ನನ್ನ ಇವಳಲ್ಲಿ ಎಷ್ಟು ಚೆನ್ನಾಗಿದ್ದಾಳೆ ಅಲ್ವಾ ಹೋಗ್ತಾರೆ, ಆಗ ನಮ್ಗೆ ಖುಷಿ ಆಗುತ್ತೆ ಅಲ್ವಾ? ನಮ್ಮ ಖುಷಿಗೋಸ್ಕರ ನಾವು ಕಪ್ಪು ಮುಖದವರನ್ನು ಹೀಯಾಳಿಸಕ್ಕಾಗುತ್ತಾ? ನೀನು ಯಾವ್ದಾದ್ರು ಫ್ರೆಂಡನ್ನು ಕಪ್ಪು ಮುಖದವ್ರು ಮಾಡ್ಕೊಂಡು ನಿನ್ನೆ ಯಾಕೆ ಜನರು ಬೈತಾರೆ? ನನ್ಗೆ ಕಪ್ಪು ಮುಖದವ್ರು ಮಾಡ್ಕೊಳ್ಳೋದೇ ಇಲ್ಲ, ಆವಾಗ ನೋಡ್ತಾರೆ. ಆತರ ನಾವು ಕಪ್ಪು ಮುಖದವ್ರನ್ನ ಹೀಯಾಳಿಸಬಾರ್ದು. ಯಾಕಂದ್ರೆ ಡೆಸ್ಟಿಮೋ ಒಥೆಲೋ ಕಪ್ಪು ಮುಖನ ಮಾಡ್ಕೊಂಡಿಲ್ವಾ, ಅದರಿಂದ ನಾವು ಕಪ್ಪು ಮುಖನ ಹೀಯಾಳಿಸಬಾರ್ದು. ಯಾಕಂದ್ರೆ ಅವ್ರ ಒಳಗಿರೋ ವಿದ್ಯಾ ಮತ್ತೆ ಗುಣವನ್ನು ಮಾತ್ರ ನೋಡ್ಬೇಕು ನಾವು. ನಮ್ಗೆ ಗುಣ ಈ ಸಂಸ್ಕೃತಿ ಅವೇನು ಬೇಡ. ನಮ್ಗೆ ಚೆನ್ನಾಗಿ ಬೆಳ್ಬೆಲ್ದಿರೋ ರಸ್ತೆ ನಮ್ಮ ಮದುವೆ ಆಗ್ತಿದ್ದು ಮತ್ತೆ ಫ್ರೆಂಡ್ಸ್ ಮಾಡ್ಕೊಳ್ಳೋದು, ಅವ್ರ ಜೊತೆನೆ ನಾವು ಬೆರೆಯೋದು. ಈ ಜಗತ್ತಲ್ಲಿ ಬೆಳ್ಬೆ ಮುಖ್ಯ. ನಿನ್ನ ಕೂದಲು ಕೂಡ ಕಪ್ಪಾಗಿದ್ದಲ್ಲ, ಈಗ ನೀನು ತಗ್ಗಾಕ್ಬಿಡ್ತೀಯಾ? ಅದೇಗೆ ಮಾಡ್ತೀಯ ನೀನು ಅದನ್ನ? ಅದೇನು ಕೂದಲುವಾಗೆ ನಮ್ಗೆ ಒಟ್ಟಿನಲ್ಲಿ ಚೆನ್ನಾಗಿ ಸುಂದರವಾಗಿ ಬೆಳ್ಬೆಲ್ದಿರೋದೇ ಮುಖ್ಯ. ಹಾಗಾಗಿ ನಾವು ಯಾರ ಫ್ರೆಂಡ್ಸ್ ಮಾಡ್ಕೊಂಡ್ರು ಅಷ್ಟೇ, ಬೆಳ್ಬೆಲ್ದಿರೋನೇ ಮಾಡ್ಕೊಳ್ಳೋದು ಅಷ್ಟೇ. ಈ ಕಪ್ಪು ಮುಖದ ಕಂಡ್ರೇನೆ ಆಗಲ್ಲ ನಮ್ಗೆ. ನಾವು ಹುಟ್ಟಾಗಿಂದಲೂ ಬೆಳ್ಬೆಲ್ಲಿಂದಲೇ ಬೆಳೆದಿರೋರು, ನಾವು ಇರೋದೇ ಹೀಗೆ. ಕಪ್ಪು ಮುಖದ ಅಂತ ಹೀಯಾಳಿಸೋ ಸರಿ ಇಲ್ಲ. ನಿನ್ನ ಫ್ರೆಂಡ್ ಯಾವ್ದಾದ್ರು ನಿನ್ನ ಕ್ಲೋಸ್ ಫ್ರೆಂಡ್ ಯಾವ್ದಾದ್ರು ನಿನಗೆ ಮತ್ತೆ ಕಪ್ಪ ಇದ್ದರೆ ನೀನು ಅವಳನ್ನು ಬಿಟ್ಬಿಡ್ತೀಯಾ? ಬಿಟ್ಟೆ ಬಿಡ್ತೀನಿ. ನಾನು ಬೇಕೇ ಆಗಿಲ್ಲ ಅವಳು. ಅವಳಿಲ್ಲ ಅಂದ್ರೆ ಯಾರಿಲ್ವಾ? ನಾನು ಬೆಳೆ ಮಕ್ಕಳನ್ನೇ ಫ್ರೆಂಡ್ ಮಾಡ್ಕೋತೀನಿ. ಹಾಗಂತ ನಾವು ಕಪ್ಪು ಮುಖದನ್ನ ಹೀಯಾಳಿಸಬಾರ್ದು. ಕಪ್ಪು ಧರ್ಮ ಅಂತಂದ್ರೆ ನಾವು ಹೀಯಾಳಿಸಬಾರ್ದು. ನಮಗೆ ಅವರು ತುಂಬಾ ಮುಖ್ಯವಾಗಿರ್ತಾರೆ. ಹಾಗಾಗಿ ನಮ್ಗೆ ಮುಖ್ಯವಾಗಿರ್ತಾರೆ. ನಾವು ಕಪ್ಪು ಧರ್ಮ ಬೆಳೆಯೋಣ, ಇದು ಭೇದ ಮಾಡಲೇಬೇಕು. ಯಾಕಂದ್ರೆ ಈಗ ಯಾರು ಕಪ್ಪು ಇರ್ತಾರೆ, ಇವಳು ಬೆಳಗಿರ್ತಾರೆ. ಹಾಗಾದ್ರೆ ಇವಳನ್ನೇ ಫ್ರೆಂಡ್ ಮಾಡ್ಕೋತೀನಿ. ಅವಳು ಬೇಕು. ಅವಳು ಕಪ್ಪು ಮುಖದವಳು ತುಂಬಾ ಒಳ್ಳೆಯವಳಾಗಿದ್ದು, ಬೆಳ್ಳು ಮುಖದವಳು ತುಂಬಾ ಕೆಟ್ಟವಳಾಗಿದ್ದು, ನೀನು ಆಗಾದ್ರೂ ಫ್ರೆಂಡ್ ಮಾಡ್ಕೊಡ್ತೀಯ ಅವಳನ್ನ? ನನಗೆ ಅವಳ ಗುಣ ಏನು ಬೇಕಾಗಿಲ್ಲ. ಒಟ್ಟಿನಲ್ಲಿ ಅವಳು ಚೆನ್ನಾಗಿದೆ ಸಾಕು ನನಗೆ. ಇದು ಚರ್ಚಾ ವಿಷಯ ಅಷ್ಟೇ. ಯಾರು ವರ್ಣಭೇದ ನೀತಿ ಮಾಡಬೇಡಿ. ಧನ್ಯವಾದಗಳು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆಲತ್ತೂರು. ನಾವು 6ನೇ ತರಗತಿಯಲ್ಲಿ ಓದುತ್ತಿದ್ದೇವೆ. ಚರ್ಚೆ ವಿಷಯ
ಒಥೆಲೋ ಡೆಸ್ಟಿಮೋನಳು ಅನುಮಾನಿಸಿ ಕೊಂದನು. ಅನುಮಾನವು ನಮ್ಮ ಸಮತೋಲನವನ್ನು ಕಳೆದುಕೊಳ್ಳಲು ಕಾರಣವೇನು? ನಾವು ಯಾರನ್ನಾದರೂ ಅನುಮಾನಿಸಿದರೆ ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಥವಾ ಸಂಪೂರ್ಣ ಸತ್ಯವನ್ನು ತಿಳಿಯಲು ಕಾಯಬೇಕು. ನಾನು ಇದರ ಪರವಾಗಿ ಮಾತನಾಡುತ್ತಿದ್ದೇನೆ. ನಾನು ಇದರ ವಿರುದ್ಧವಾಗಿ ಮಾತನಾಡುತ್ತಿದ್ದೇನೆ. ಅವನು ಅವನ ಮೇಲೆ ಕೋಪ ಮಾಡ್ಕೊಂಡಿದ್ದು ಸರಿ. ಅವ್ನು ಕೇಳಿದ್ರೆ ತಂದ್ಕೊಡ್ಬೇಕಾಗಿತ್ತಲ್ವ, ಅವಳು ತಂದ್ಕೊಂಡಿಲ್ಲ ಅಂದ್ರೆ ಕೋಪ ಮಾಡ್ಕೊಂಡಿದ್ದು ಸರಿಯಾಗೈತೆ. ಯಾಕೆಂದ್ರೆ ಅವ್ರ ಫ್ರೆಂಡ್ ಎಮಿಲಿ ಕೇಳಿದಕ್ಕಿಂತಾನೆ ಅವಳು ಕೊಟ್ಟಿದ್ದು. ನೋಡ್ತೀವಿ ಕೊಡು ಕೊಟ್ಟಿದ್ದಾಳೆ ಅಂತ ಕೊಟ್ಟಿದ್ದು. ಅದಕ್ಕೆ ಅವನು ಸಮಾಧಾನದಿಂದ ವಿಚಾರಿಸಿ ಸತ್ಯ ಏನಂತ ಕೇಳ್ಬೇಕಾಗಿತ್ತಾನೆ. ಮೊದಲೇ ಯಾಕೆ ದುಡ್ಡಿಗೆ ಅನುಮಾನಿಸಿ ಕೊಂದ? ಅವನು ಕೇಳಿದ್ರೆ ತಂದ್ಕೊಡ್ಬೇಕು. ಯಾಕಂದ್ರೆ ಒಥೆಲೋ ಡೆಸ್ಟಿನಿಗೆ ಪ್ರೀತಿ ಕೊಟ್ಟಿದ್ದಲ್ವ ಕರವಸ್ತ್ರ. ಅವ್ನು ಕೇಳಿದ್ರೆ ತಂದ್ಕೊಟ್ಟಿದ್ರೆ ಅವನು ಖುಷಿ ಆಗ್ತಿತ್ತು. ನನ್ನ ಹೆಂಡತಿ ನನ್ನ ಯಾರಿಗೂ ಮೋಸ ಮಾಡಲ್ಲ, ನನ್ನ ಹೆಂಡತಿ ನನ್ನ ತುಂಬಾ ಖುಷಿಸ್ತಾಳೆ ಅಂತ ಅವನು ಗೊತ್ತಾಗ್ತಿತ್ತು. ಅವ್ನು ತಂದ್ಕೊಂಡಿಲ್ಲ ಅನ್ನೋಕ್ಕೆ ಅವಳ ಅನುಮಾನ ಪಡಿಸಿ ಕೊಂದಿದ್ದು. ಅವಳು ತಂದ್ಕೊಂಡಿಲ್ಲ ಅಂತ ಅನುಮಾನಿಸಿ ಅವ್ಳು ಕೊಂಡ್ಬಿಡದ. ಫಸ್ಟ್ ವಿಚಾರ ಏನು, ಯಾರು ಕೊಟ್ಟಿದ್ದು, ಅವಳು ಏನಕ್ಕ ಕೊಟ್ಟಿಲ್ಲ ಅಂತ ವಿಚಾರಿಸಿದ್ರಿ. ಅವನು ಉಳಿತಿದ್ದ ಅವಳು ಉಳಿತಿದ್ದ ಅಲ್ವಾ? ತಕ್ಷಣ ಅವನು ಅನುಮಾನ ಪಡ್ಬೇಕಾಗಿತ್ತು. ಅದಕ್ಕೆ ನಾವು ಅನುಮಾನ ಪಡೋಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ನಾವು ಅನುಮಾನ ಪಡ್ಬೇಕು. ನಾವು ಅವ್ರು ಅನುಮಾನ ಪಡಿ ತಪ್ಪ ಸರಿಯಾಗಿದೆ. ಯಾಕಂದ್ರೆ ನಾನು ಪ್ರೀತಿಯಿಂದ ಕೊಟ್ಟಿದ್ದು. ನಾನು ನಿಂಗೆ ಏನಾದ್ರು ಪ್ರೀತಿಯಿಂದ ಕೊಟ್ಟ ನೀನು ಉಳಿಸ್ಕೊಳ್ಳಿಲ್ಲ ಅಂದಾಗ ನಿಮ್ಮ ಕೋಪ ಮತ್ತೆ ಅನುಮಾನ ಎರಡು ಬರಲ್ವಾ? ಉಟ್ಕೊಳ್ಳೆ ಕೇಳಿದ್ರೆ ನಾನು ತೋರಿಸ್ತಿದ್ರೆ ಅವರು ನನ್ನ ಮೇಲೆ ಬೇಜಾರು ಮಾಡ್ಕೊಳಕ್ಕಾಗಲ್ಲ. ಹಾಗಂತ ನೀನು ನನ್ನ ಮೇಲೆ ಅನುಮಾನ ಪಟ್ರೆ ನಾನು ನಿನ್ನ ಜೊತೆ ಚೆನ್ನಾಗಿರ್ತೇನೆ, ನೀನು ನನ್ನ ಜೊತೆ. ಆದ್ರೆ ಒಂದಿನ ನೀನು ಬೇರೆ ಕೊಟ್ಟಿದ್ರೆ ನನಗೂ ಅನುಮಾನ ಬರಲ್ಲ. ನನ್ನ ಫ್ರೆಂಡಿಂಗ್ ಮಾಡ್ಬಿಟ್ಲು, ನಾನು ಚೆನ್ನಾಗಿದ್ದು ಅಂತ ನನಗೂ ಅನುಮಾನ ಬರಲ್ವಾ? ಯಾವಾಗಲೂ ಬರೀ ನಿನ್ ಜೊತೆ ಇರ್ಬೇಕು, ಬೇರೆ ಜೊತೆಗೂ ಬೆರಿಬೇಕು ತಾನೆ. ಎಲ್ಲರೂ ಒಂದೇ ಏನ್ ಭಾವಿಸ್ಬೇಕಾದ್ರೆ ಎಲ್ಲರೂ ನಮ್ ಗೆಳೆಯ ಗೆಳತಿಯರೇ ಭಾವಿಸ್ಬೇಕಾದ್ರೆ ನಿನ್ ಜೊತೆ ಇದ್ದಕ್ಕೆ ಅವ್ರ ಜೊತೆಗೆ ಹೋದಕ್ಕೆ ನೀನು ಅನುಮಾನ ಪಟ್ಬಿಡೋದಾ? ನಾವು ಪ್ರೀತಿಯಿಂದ ಇರೋರು ನಾವು ಇರ್ತಾರೆ ಅಂತ ನಾವು ಭಾವಿಸ್ತೀವಿ. ಆದ್ರೆ ನೀವು ಬೇರೆ ಜೊತೆ ನಮಗೂ ಅನುಮಾನ ಬರುತ್ತಲ್ವ, ನಮ್ಮ ಫ್ರೆಂಡಿಂಗ್ ಅಂತಾರೆ ಅಂತ. ಆದ್ರೆ ನಾವು ಅನುಮಾನ ಪಡಿ ಸರಿಯಾಗೈತೆ. ಏನ್ ಸರಿಯಾಗಿದೆ? ಅವ್ನು ಅನುಮಾನ ಪಟ್ಟಿದ್ದು ಎಮಿಲಿ ಅವ್ರ ಫ್ರೆಂಡ್ ಕೇಳಿದಕ್ಕನೆ ಡೆಸ್ಟಿಮೋ ಕೊಟ್ಟಿದ್ದು. ಅವ್ನಿಗೆ ಗೊತ್ತು, ಅದಕ್ಕೆ ಅವಳು ಯಾಕೆ ಅನುಮಾನ ಪಡ್ಬೇಕಾಗಿತ್ತು? ಮೊದ್ಲು ಕೇಳಿದ್ರೆ ಡೆಸ್ಟಿಮೋನ ಅವಳು ಏನು ಕೇಳಕ್ಕೆ ಬಿಡದೆ ಹೋದ್ರೆ ಅವಳನ್ನು ಸಾಯಿಸ್ಬಿಟ್ರೆ ಅನುಮಾನ ಪಟ್ಟಿ. ಅವನಿಗೆ ಕೋಪ ಬಂದಿತ್ತು, ನನ್ನ ಹೆಂಡತಿ ನನಗೆ ಹಿಂಗೆ ಮಾಡ್ಬಿಟ್ರಲ್ಲ ಅಂತ. ಅವನು ಅನುಮಾನ ಪಟ್ಟು ಸಾಯಿಸ್ಬಿಟ್ಟು ನಾನು ಮೊದಲೇ ಹೇಳ್ಬೇಕಾಗಿತ್ತಲ್ವಾ? ನಾನು ನನ್ನ ಫ್ರೆಂಡ್ಗೆ ಕೊಟ್ಟಿದ್ದೀವಿ ತಗೊಬರ್ತೀನಿ ಅಂತ ತಗೊಂಡು ಬಂದು ಯಾವ್ದು ತಗೊಂಡು ಬಂದು ಕೊಟ್ಟಿದ್ರೆ ಅನುಮಾನ ಪಟ್ಟು ಸಾಯಿಸ್ತಾನೆ ಇದ್ದೀಗ ಅದನ್ನ. ಸಾಯಿಸ್ತಾರೆ ಸರಿ, ಅನುಮಾನ ಪಡ್ರಿ. ಅವಳು ಕೊಟ್ಟಿದ್ದು ತಾನೇ ಎಮಿಲಿಗೆ. ಕೊಟ್ಟಿದ್ಮೇಲೆ ಇವರು ಕೇಳ್ಬೇಕಾನೆ ಅವಳನ್ನ ಕೇಳದೆ ಮಾಡದೆ ಅನುಮಾನ ಕೊಟ್ಬಿಟ್ಟು ಅವಳು ಸಾಯಿಸ್ಬಿಟ್ರೆ ಈಗ ಅವಳು ಉಳಿತಿದ್ದ ಅವನು ಉಳಿತಿದ್ದ. ನನ್ಗೆ ಅವೆಲ್ಲ ಗೊತ್ತಿಲ್ಲ. ನನಗೆ ಬೇರೆಯವ್ರ ಮೇಲೆ ಏನೋ ಮಾಡ್ಬಿಟ್ಟು ನಂಗೆ ಅನುಮಾನ ಬಂದೇ ಬರುತ್ತೆ. ಅನುಮಾನ ಹೇಗೆ ಬರ್ಬೇಕು? ನೀನು ಅನುಮಾನ ಪಡಕ್ಕಿಂತ ಮುಂಚೆನೆ ಯಾರು ವಿಚಾರಿಸಿ ಸತ್ಯ ಏನು ಅಂತ ಸಮಾಧಾನದಿಂದ ಕೇಳ್ಬೇಕು. ಸಮಾಧಾನದಲ್ಲಿ ನಮ್ಮ ಟೈಮೇ ಇಲ್ಲ. ನಾವು ಬೇಗ ಬಂದಿದ್ರೆ ನಮ್ಗೆ ಅನುಮಾನ ಪಟ್ಟು ಮಾಡೋದು ನನಗೆ ಗೊತ್ತಿಲ್ಲ. ನಾನು ಚಿಕ್ಕ ವಯಸ್ಸಿಂದ ಹಿಂಗೆ ಬೆಳೆದಿರೋದು. ನಂಗೆ ಅನುಮಾನ ಬಂದೇ ಬರುತ್ತೆ ಒಬ್ರು ಇದು ಮಾಡ್ಬಿಟ್ರೆ. ಇನ್ನು ಅನುಮಾನ ಪಡಕ್ಕಿಂತ ಮುಂಚೆನೆ ವಿಚಾರಿಸಿ ಯಾರ ಮೇಲೆ ಅನುಮಾನ ಪಟ್ಟಿರ್ತೀಯಲ್ಲ ಅವರನ್ನ ಕೇಳಿ ವಿಚಾರಿಸಿ ಸ್ವಲ್ಪ ಸಮಾಧಾನ ತಗೊಂಡು ಕೇಳು. ಧನ್ಯವಾದಗಳು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಲತ್ತೂರು. ನಾವಿಬ್ಬರು 6ನೇ ತರಗತಿ ಓದುತ್ತಿದ್ದೇನೆ. ನನ್ನ ಹೆಸರು ಲೇಖನ. ನಾನು ಕಪ್ಪು ಮುಖದವರ ಪರವಾಗಿ ಮಾತನಾಡುತ್ತೇನೆ. ನನ್ನ ಹೆಸರು ಸಿರಿಶಂಕರ್. ನಾನು ಕಪ್ಪು ಮುಖದ ವಿರುದ್ಧವಾಗಿ ಮಾತನಾಡುತ್ತಿದ್ದೇನೆ. ಡಿಬೇಟ್ನ ವಿಷಯ ಒಥೆಲೋ ಕಪ್ಪು ಮತ್ತು ಡೆಸ್ಟಿಮೋನ ಬೆಳಕು. ನಾವು ವಿಭಿನ್ನ ಬಣ್ಣ ಮತ್ತು ಜನಾಂಗದ ಧರ್ಮದ ಜನರ ವಿರುದ್ಧ ತಾರತಮ್ಯ ಬೆಳಿ ಮುಖವನ್ನೇ ಈಗಿನ ಕಾಲದಲ್ಲಿ ಎಲ್ಲರೂ ಬೆಳಿ ಮುಖವನ್ನೇ ಇಷ್ಟಪಡುತ್ತಿದ್ದಾರೆ. ಹಾಗಂತ ಕಪ್ಪು ಮುಖದವ್ರನ್ನ ಬಿಟ್ಬಿಡಕ್ಕಾಗುತ್ತಾ? ಹಾಗೇನು ನಾನು ಹೇಳುವುದಿಲ್ಲ. ನಾನು ಹೇಳಿದ್ರು ಈ ದೇಶದಲ್ಲಿ ಎಲ್ಲರೂ ಬೆಳಿ ಮುಖದವರನ್ನು ತುಂಬಾ ಇಷ್ಟಪಡುತ್ತಾರೆ. ದೊಡ್ಡವರು ಹಿಂದಿನ ಕಾಲದಲ್ಲಿ ಒಂದು ಮಾತು ಹೇಳಿದರೆ ನಿಮಗೆ ಗೊತ್ತಾ? ನನಗೆ ಗೊತ್ತಿಲ್ಲ, ಅದೇನಂತ ನೀನೇ ಹೇಳ್ಬೋದಲ್ಲ. ಕಪ್ಪು ಕಸ್ತೂರಿ ಬಿಟ್ಟು ಬೇವಸಿ ಅಂತ ಹೇಳಿದರೆ ಗೊತ್ತಾ? ಅದು ಆಗಿನ ಕಾಲದಲ್ಲಿ. ಈಗಿನ ಕಾಲದಲ್ಲಿ ಎಲ್ಲರೂ ಬೆಳಿ ಮುಖವನ್ನೇ ಇಷ್ಟಪಡುವುದಿಲ್ಲ. ಹೌದಾ? ಇನ್ನೊಂದು ಗಾದೆ ಇದೆ, ಅದು ಬೆಳಗಿರುವುದೆಲ್ಲ ಹಾಲಲ್ಲ ಎಂದು ನಂಬಬಾರದು. ಹೌದು, ಹಾಗಾದ ಬೆಳ್ಳಗಿರುವರೆಲ್ಲ ಕೆಟ್ಟವರು ಅಂತ ಹೇಳುವುದಕ್ಕೂ ಆಗುವುದಿಲ್ಲ. ಒಂದೊಂದು ಶಾಲೆಯಲ್ಲಿ ಕೆಟ್ಟವರು ಕಪ್ಪಗಿರುವರು ಕೂಡ ಕದಿಯುತ್ತಾರೆ ಅಂದರೆ
ಹಾಗಾದರೆ ಅವ್ರು ಕಪ್ಪಗಿರುವವರೆಲ್ಲ ಕೆಟ್ಟ ತರಗತಿಗೆ ಓದಕ್ಕಾಗುತ್ತದಾ? ಪ್ರತಿ ಶಾಲೆಯಲ್ಲಿ ಕಪ್ಪಗಿರೋರು ಮಾತ್ರ ಚೆನ್ನಾಗಿ ಹೇಗೆ ಹೇಳ್ತೀಯ? ಪ್ರತಿ ಒಂದೊಂದು ಶಾಲೆಯಲ್ಲಿ ಬೆಳಗಿರುವರು ಓದುತ್ತಾರೆ ಅಲ್ಲವೇ? ಪ್ರತಿಯೊಂದು ವಿದ್ಯಾರ್ಥಿಯು ಶಾಲೆಯಲ್ಲಿ ತನ್ನ ಪ್ರತಿಭೆ ತೋರಿಸಿಕೊಳ್ಳಲು ಕಪ್ಪು ಹಲಗೆ ಇದ್ದಾನೆ ಕೂಡ. ಪ್ರತಿಯೊಂದು ಶಾಲೆಯಲ್ಲಿ ಹೆಣ್ಣು ಮಕ್ಕಳಿಗೆ ಬೆಳ್ಳಿ ಮುಖ ಇದ್ದರೆ ಅವರು ತುಂಬಾ ಸುಂದರವಾಗಿ ಇರುವುದಕ್ಕೂ ಆಗುವುದು. ನಾವು ಬಣ್ಣ ನೋಡ್ಬೇಕಾಗಿರೋದು ಒಳ್ಳೆಯ ಲಕ್ಷಣಗಳನ್ನ. ಹೌದಾ? ಹಾಗಾದರೆ ಬೆಳೆದಿರೋರು ತುಂಬಾ ಒಳ್ಳೆಯವರು ಎಂದು ನೀವು ನಂಬಬಹುದಲ್ಲ, ನೀವು ಯಾಕೆ ನಂಬುವುದಿಲ್ಲ? ಕಪ್ಪು ಮುಖನೇ ಆಗಲಿ ಬೆಳಕು ಮುಖನೇ ಆಗಲಿ ನಗು ಅನ್ನೋದಿದ್ರೆ ಎಲ್ರಿಗೂ ಸುಂದರವಾಗಿ ಕಾಣಿಸುತ್ತದೆ. ಹೌದು, ಆದರೆ ಬೆಳ್ಳಿ ಮುಖದವರು ತುಂಬಾ ಬೆಳ್ಳಗಿರುತ್ತಾರೆ. ಅವರು ಯಾವುದೇ ಬಟ್ಟೆ ಧರಿಸಿದರೆ ತುಂಬಾ ಸುಂದರವಾಗಿ ಕಾಣುತ್ತಾರೆ. ಆದರೆ ನಾವು ಕಪ್ಪು ಮುಖದವರನ್ನು ಬೇರೆ ಮಾಡಲಾಗುವುದಿಲ್ಲ. ಹೌದು, ಅದು ನನಗೂ ಗೊತ್ತು. ಕಪ್ಪು ಮುಖದವರನ್ನು ಬೇಗ ಮಾಡಿಸಬಾರದು ಮತ್ತು ಹೀಯಾಳಿಸಬಾರದು ಅಂತ. ನಾನು ಹೇಳುತ್ತಿರುವುದು ಕಪ್ಪು ಮುಖದ ಬಗ್ಗೆ. ಅರ್ಥ ಆಗುತ್ತೆ? ಧನ್ಯವಾದಗಳು. ನಾವು 7ನೇ ತರಗತಿಯಲ್ಲಿ ಓದುತ್ತಿದ್ದೇವೆ. ನಮ್ಮ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬರಗಿ. ನಾನು ಜಮೀನ್ದಾರಿ. ನಾನು ರೈತ. ನಾನು ನಿಮಗೆ ದುಡ್ಡು ಕೊಟ್ಟಿದ್ದನಪ್ಪ, ಯಾವಾಗ ಕೊಡ್ತೀಯ ನೀನು? ಕೊಡ್ತೀನಿ ನೋಡಿದ್ರೆ ನಾನು ಹಾಕಿದ ಫಸಲೆಲ್ಲ ಹಾಳಾಗಿ ನನ್ನ ಭೂಮಿಯೆಲ್ಲ ಹಾಳಾಗೋಕೆ ನಿಮ್ಮ ಹಣವನ್ನು ಸರಿಯಾಗಿ ಸಮಯಕ್ಕಂದ್ರೆ ಈಗ ನಿನ್ನ ಅವಧಿ ಮುಗಿದೋಗಿದೆ. ಅರ್ಥ ಮಾಡ್ಕೋ. ಈಗ ಇಳುವರಿ ಹೊಡೆಯಲ್ಲ ನಾನು ಎಲ್ಲಿಂದ ಕೊಡಿ ನಿಮ್ಗೆ? ಹಂಗಂತೀಯ ನಿನ್ನಂಗೆ ಎಲ್ಲರೂ ನನ್ನ ಹತ್ರ ಸಾಲ ಇಸ್ಕೊಂಡಿರ್ತಾರೆ. ಎಲ್ಲರೂ ಸಾಲ ಇಸ್ಕೊಂಡು ನೀನ್ ನಿನ್ನಂಗೆ ಅವರು ನನ್ನ ಮನೆ ಮಕ್ಕಳು ಅದಿಲ್ಲ, ಬೆಳೆ ಹಾಕಿದ್ದೀನಿ ಬರ್ತಾ ಇಲ್ಲ ಅದು ಅಂತ ಹೇಳಿದ್ರೆ ನಾನು ಹೆಂಗಿರ್ಬೇಕು ಹೇಳು? ಎಲ್ಲರಿಗೂ ಕೊಟ್ಬಿಟ್ಟಿದ್ದೀನಲ್ಲ ಸಾಲ. ನೀವು ಕೊಟ್ಟಿದ್ದೀರ ಅಂತ ಅಂದ್ಬಿಟ್ಟು ನಮ್ಮ ಕಿಡ್ನಿ ನಮ್ಮ ಹೃದಯ ಎಲ್ಲನೂ ಮಾರ್ಬಿಟ್ಟು ನಿಮ್ಗೆ ಕೊಡಕ್ಕಾಗುತ್ತೆ ನೋಡಿ. ನಾನು ನಿನ್ ಹಾಗಾದ್ರೆ ನೀನ್ ಬಂದಿದ್ದ ಕೇಳೋರ್ಗೆ ನಾನು ನಿಂಗೆ ಅನ್ಬೋದಿತ್ತು, ನನ್ನ ಕಿಡ್ನಿ ನಿಮಗೆ ಮಾರ್ಕೊಡ್ಬೋದಾ? ನಾನು ನಿಮ್ಗೆ ಮಾರ್ಕೊಡಕ್ಕಾಗತ್ತಾ? ನನ್ನ ಹತ್ರ ದುಡ್ಡಿಲ್ಲ ಹೋಗು ಅನ್ಬೋದಿತ್ತಲ್ಲ. ಈಗ ನಿಮ್ಗೆ ಕೊಡಕ್ಕೆ ನಾನು ಗಿಡ ಹಾಕಿದೆ, ನಾನು ದುಡ್ಡು ಗಿಡ ಹಾಕಿದೆ. ನೀ ಗಿಡ ನೆಟ್ಟು ಮರ ನೆಟ್ಟು ನೀನ್ ನನ್ನ ಹತ್ರ ಬಂದು ಕೇಳಿದಾಗ ನಾನು ನಾನು ನಿನ್ನಂಗೆ ಹೇಳ್ಬೋದಿತ್ತು, ನಾನು ಇಲ್ಲಿ ನಿನ್ ದುಡ್ಡು ಕೊಡಕ್ಕೆ 50,000 ದುಡ್ಡು ಕೊಡಕ್ಕೆ ಗಿಡ ನೆಟ್ಟಿದ್ದಾನ ಅಥವಾ ಮರ ನೆಟ್ಟಿದ್ದೀನ ಅಂತ ಹೇಳ್ಬೋದಿತ್ತಲ್ಲ. ಯಾಕೆ ಹೇಳಿಲ್ಲ ನಾನು ಅದನ್ನ? ಈಗ ನನ್ನ ಫಸಲಾಗಿ ನನ್ನ ಹೆಂಡತಿ ಮಕ್ಕಳೆಲ್ಲ ತಿಂದು 3 ದಿನ ಆಯ್ತು ನೋಡ್ಯಾರೆ. ನೀನ್ ಹಂಗೆ ಹೇಳ್ತೀಯಲ್ವಾ? ಹೆಂಡತಿ ಮಕ್ಳು ಅಂತ ಹೇಳ್ತಾ ಇದೀಯ ಅಷ್ಟೊತ್ತಿಂದ. ನಿಂಗೆ ಹೆಂಗ್ ಹೆಂಡತಿ ಮಕ್ಳಿದ್ದಾರೆ ಹಂಗೆ ನನ್ಗೂ ಹೆಂಡತಿ ಮಕ್ಳಿದ್ದಾರೆ. ಅರ್ಥ ಮಾಡ್ಕೋ. ಇದಾರೆ ನನಗೂ ಗೊತ್ತು, ಆದ್ರೆ ಪರಿಸ್ಥಿತಿ ಇದೆಯಲ್ಲ, ಇದೆಯಲ್ಲ ಅಂದ್ರೆ ಹಾಗಾದ್ರೆ ಎಲ್ಲರೂ ಅನ್ಕೊಂಡಿರ್ತೀರ ಅನ್ಸುತ್ತೆ. ನೀವೆಲ್ಲ ಅನ್ಕೊಂಡಿರ್ತ ಸರ ಕೊಡೋರ ಹತ್ರ ಎಲ್ಲ ಸಮಯದಲ್ಲೂ ದುಡ್ಡಿರ್ತಿ, ಅವ್ರ ಕಷ್ಟನೇ ಬರಲ್ಲ ಅನ್ಕೊಂಡ್ಬಿಟ್ಟಿದ್ದೀರಾ? ಇಲ್ಲ ನಿಮ್ಗೂ ನಮಗ್ ಬರೋ ಅಂತ ನಿಮ್ಗೂ ಕಷ್ಟ ಬಂದ ಬರುತ್ತೆ, ಅದು ನನಗೂ ಗೊತ್ತು. ಆದ್ರೆ ಈಗ ನನ್ನ ಹತ್ರ ಹಣ ಇಲ್ಲ, ನಿಮ್ಗೆ ಕೊಡಕ್ಕೆ ನಾನು ಏನ್ ಮಾಡ್ಲಿ? ಈಗ ಹೇಳ್ತಿಲ್ಲ ನೀನು ನಮಗೂ ಬರುತ್ತೆ ಅಂತ. ಹಂಗೆ ನಿನ್ಗೆ ಬರೋ ನಿನ್ ಕಷ್ಟ ಬಂತಲ್ಲ, ಆಗ ನೀ ಬಂದು ಕೇಳಿದಷ್ಟೇ ದನಿಗಳ ಕೊಡಿ ಅಂತ ಕೇಳ್ತಿದ್ದೆಲ್ಲ. ಆಗ ನಾನು ಇಲ್ಲ ಈ ತರ ವಾದ ಮಾಡಿದ್ನ ನಿಂತ್ಕೊಡು ಇಲ್ಲ ಅಂತ ವಾದ ಬಿಡು ಮಾತಾಡೋಣ. ಇಲ್ಲ ನನ್ನ ಹತ್ರ ಇಲ್ಲ, ನಾ ಕಿಡ್ನಿ ಮಾರ್ಬೇಕು, ಅದು ಮಾರ್ಬೇಕು, ಗಿಡ ನೆಟ್ಟಿದ್ದಾನ ಅದ್ ನೆಟ್ಟಿದ್ದಾನ ಅಂತ ವಾದ ಮಾಡಿದ್ನ. ನಿನ್ ಕಷ್ಟ ನಾನು ಅರ್ಥ ಮಾಡ್ಕೊಂಡು ನಾನು ನಿಂಗೆ ಕೊಟ್ಟೆ ಅಲ್ವಾ? ಆಮೇಲೆ ನಿನ್ ಕಷ್ಟ ಅರ್ಥ ಮಾಡ್ಕೊಂಡು ಕೊಟ್ಟಾದ್ಮೇಲೆ ನನಗೂ ಅವಶ್ಯಕತೆ ಜಾಸ್ತಿ ಇದೆ. ಆಮೇಲೆ ನಿನ್ನ ಅವಧಿ ಕೂಡ ಮುಗ್ದೆ ಹೋಗಿದೆ. ಈಗ ನೀವು 50,000 ಕೊಟ್ಟಿದ್ದೀರ ಅಂತ ಅಂದ್ಬಿಟ್ಟು ಒಂದಿನ 2 ದಿನ ಬರ್ತೀರಾ, ನನ್ನ ಪ್ರಾಣ ಇಡ್ತೀರಾ, ವಾದ ಮಾಡ್ತಾನೆ ಇರ್ತೀರಾ. ಅವ್ರು ಹೋಗ್ಲಿ ಇವ್ರು ಹೋಗ್ಲಿ, ನನ್ಗೆ ಅದ್ಬೇಕು ನನ್ಗೆ ಇದ್ಬೇಕು, ನೀನ್ ಏನಾರು ಮಾಡ್ಕೊ ಅದ್ ಮಾಡ್ಕೊ ಹಂಗನ್ಬಿಟ್ಟು ನಿಮ್ನ ನನ್ನ ಹೆಂಡತಿ ಮಕ್ಕಳೆಲ್ಲ ಮಾರ್ಬಿಟ್ಟು ನಿಮ್ಗೆ ಕೊಡಲ್ಲ ಕಾಸು. ನಾನು ಹೇಳದ್ ನನಗೆ ಹೆಂಡತಿ ಮಕ್ಕಳು ಈಗ ಎಲ್ಲ ಕೇಳಿಸ್ಕೊಳ್ರಪ್ಪ. ನಾನು ಈಗ ಬೇರೆಯವರಾಗಿದ್ರೆ ಬೇರೆಯವರಾಗಿದ್ರೆ ನೀನ್ ಅರ್ಥ ಮಾಡ್ಕೊ, ಕೇಳಿಸ್ಕೊ, ಮೈಂಡ್ ಹಾಕೋ. ಬೇರೆಯವರಾಗಿದ್ರೆ ಜಮೀನ್ದಾರಿ, ಬೇರೆಯವರಾಗಿದ್ರೆ ಸಾಲ ಕೊಡೋರು ಬಂದು ಒಂದ್ ದಿನ ಯಾಕ ನಿನ್ ಟೈಮ್ ಕೊಟ್ಟು 5 ದಿನನೂ ಆಗೋಗಿದೆ, ಅದ್ರ ಮೇಲೆ 5 ದಿನನೂ ಆಗೋಗಿದೆ. ನಿನ್ ಮನೆ ಹತ್ರ ಬಂದು ಹೇಳಪ್ಪ ನನಗೆ ಗೊತ್ತಿಲ್ಲ, ನೀ ಏನ್
ಕೇಳ್ತಿದ್ದೀನಿ, ನೀನು ಅರ್ಥ ಮಾಡ್ಕೊಂಡು ಕೊಡ್ಬೇಕಲ್ವಾ? ನೀವು ಅನ್ನತ್ತನೆ ನಾವು ಹೇಳಿದ್ದು, ಆದ್ರೆ ಈಗ ನನ್ನ ಹತ್ರ ಹಣ ಇಲ್ಲ, ಎಲ್ಲಿ ಕೊಡ್ಲಿ ನಿಮ್ಗೆ ಅವಳಿ ಅದನ್ನ? ನೀನ್ ಏನಾರು ಅಂದ್ರೆ ನನ್ಗೆ ಈಗ ದುಡ್ಡು ಬೇಕಾಗಿದೆ, ಅರ್ಥ ಮಾಡ್ಕೊ ನೀನು. ಈಗ ನನಗೆ ಅವೆಲ್ಲ ಬೇಡ, 3 ದಿನ ಕಾಲಾವಧಿ ನಿಮ್ಮ ಹಣವನ್ನು ತರಿಸ್ತೀನಿ. ಅದೇಂಗ್ ಹೇಳ್ತೀಯ? ಅವೆಲ್ಲ ಬೇಡ ಏನ? ಅವೆಲ್ಲ ಬೇಡ ಅಂತ ಹೆಂಗ್ ಹೇಳ್ತೀಯ? ಇವ್ರೆ ನೀವು ಅರ್ಥ ಮಾಡ್ಕೊಳ್ಳಿ, ನನ್ಗೂ ಹಂಗೆ ಕೊಟ್ಟೆ, ನಾನು ಹಂಗೆ ನಿಮ್ಗೆ ಕೊಟ್ಟಿದ್ದೀನಿ, ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ಬೇಕಾದ್ರೆ. ನೀವು ಅನ್ನ ಮಾತಾಡ್ತಾರೆ, ಇದೇ ನಮ್ಗೆ ಚಿತ್ರ ಹಿಂಸೆ ಕೊಡ್ತೀರ ನೀವು ಅಂತ ಸಾವುಕಾರರು. ನಮ್ಗೆ ಕೊಟ್ಬಿಟ್ಟು ಹಣನ ನಾವ್ ಯಾಕಾರು ಇಸ್ಕೊಂಡ ಜ್ಞಾನ ಹಾಕಬಿಡ್ಲ ಅನ್ಸ್ಬಿಡುತ್ತೆ. ನೀವು ಮಾತಾಡ್ಕೊಳ್ಳಿ. ಮತ್ತೆ ಯಾಕೆ ಇಸ್ಕೊಂಡೆ? ದುಡಿಬೇಕಾಯ್ತು. ಅವತ್ ನಾನು ಕೆಲ್ಸಕ್ಕೆ ಹೋಗಿ ಬರೋವಾಗ ಇವನು ಏನ್ ಮಾಡ್ತಿದ್ದೆ ಹೇಳಿ? ಅದ್ ಯಾರೋ ಬಸ್ ಸ್ಟ್ಯಾಂಡ್ ಅಲ್ಲಿ ಕೆಲಸ ಇಲ್ದಿರೋರು ಕುತ್ಕೊಂಡಂಗೆ ಏನೋ ಮೊಣ್ಣ ಏನೋ ಹಿಂಗ್ ಕೇಳುತ್ತಿರ್ತಾರಲ್ಲ, ಅವತ್ತಂಗ್ ಮಾಡ್ತಿದ್ದೆ ನೀನು. ಆ ಒಂದಿನ ನೀನು ನಾನು ನೋಡಿದ್ದೀನಿ, ಕಣ್ಣಾರ ನೋಡಿದ್ದೀನಿ, ಸುಳ್ಳು ಅನ್ಕೋಬೇಡ. ಆ ಒಂದಿನ ಈಗ ದಿನ ಕೂಲಿ ಎಷ್ಟಪ್ಪ? ಈಗಿನ ಕಾಲದಲ್ಲಿ ದಿನ ಕೂಲಿ ಅಂದ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಹೋಗ್ತಾರೆ. ಈಗ ಅಷ್ಟೊತ್ತಿಗೆ ಹೋದರೆ ಅಂದ್ರೆ 250 300. ಅದು ಬಾಯ್ಸ್ಗಂತೂ ಎಷ್ಟ 350 200 ಆದ್ರೆ ಒಂದಿನ 350 ಒಂದಿನ ದುಡ್ಬಿಟ್ಟಿದ್ರೆ ನಿಂಗೆ ಈಗ ಹೇಳ್ತೀನಲ್ಲ ನಾನು ಅಂತದ್ದು ಕಷ್ಟನೇ ಬರ್ತಿರ್ಲಿಲ್ಲ. ಈಗ ನನ್ನ ಮಕ್ಕಳಿಗೆಲ್ಲ ಹಂಗ್ ಮಾಡಿದೀನಿ ಅಂತ ಹೇಳ್ತಾ ಇದೀಯಲ್ಲ, ಅವ್ರು ಎಸ್ಕೊಂಡವ್ರೆ ಅಂತ ಹೇಳ್ತಾ ಇದೀಯಲ್ಲ, ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಹಂಗೆ ಹೇಳ್ತಾ ಇದೀಯಲ್ಲ ನೀನು ಅವತ್ತು ತಂದಿದ್ರೆ ಅರ್ಥ ಮಾಡ್ಕೊಳ್ಳಿ. ನಾನು ಹೇಳ್ತಾ ಇದ್ದೀನಿ, ಅವತ್ತು ತಂದಿದ್ರೆ ನಿನ್ನ ಏನೋ ನಿಮ್ಮ ಮಕ್ಳಿದಾರಲ್ಲ ಬುಕ್ಕು ಅಂದ್ರೆ ಬುಕ್ಕೆ ಇವ್ರು ಸೇರ್ಸೇ ಇರಲ್ಲ, ಸ್ಕೂಲಿಗೆ ಸೇರ್ಸೇ ಇರಲ್ಲ ಅನ್ಕೋತೀನಿ ಮೋಸ್ಟ್ಲಿ. ನೀವು ಬುಕ್ ಬೇಡಿ, ತಿನ್ನಕ್ಕೆ ಒಂದು ಅಕ್ಕಿ ಬೇಕು ತಾನೆ? ಅಕ್ಕಿ ಬೇಕು. ಇನ್ನೇನ ತರಕಾರಿ ಏನಾದ್ರು ಬೇರೆ ತರಕ್ಕೆ ಅದಕ್ಕೆಲ್ಲ ದುಡ್ಡು ಜಾಸ್ತಿ ಐತೆ. ಅಕ್ಕಿ ಅಂದ್ರೆ ಆಮೇಲೆ ಸೊಸೈಟಿನೂ ಸಿಗ್ತಾ ಇರುತ್ತೆ. ಆಮೇಲೆ ಅದನ್ನೇ ಜಾಸ್ತಿ ಮಾಡ್ಕೋಬಾರ್ದು ನಾವು. ಈಗ ದುಡ್ಡು ಅಕ್ಕಿನ ತಂದು ಹಾಕಿದ್ರೆ 3 ದಿನ ಊಟ ಮಾಡ್ತಾ ಇಲ್ಲ ಅವ್ರಿಗೆ ಹೆಂಡತಿ ಮಕ್ಳು ಅಂತಾನಲ್ಲ. ನೀನು ಅರ್ಥ ಮಾಡ್ಕ, ನಾನು ಹೇಳ್ತಾ ಇದ್ದೆ ಅರ್ಥ ಮಾಡ್ಕ ಆಯ್ತಾ? ನೀನು ಅವತ್ತು ಹೆಂಡತಿ ಮಕ್ಳು ಅಂತ ಇದ್ದೀರಾ, ಆಗ ನೀನು 500 ರೂಪಾಯಿ ಗೊತ್ತಿತ್ತು. ಆ 500 ರೂಪಾಯಿನ ಈಗ ತಂದು ದವಸ ಧಾನ್ಯ ತಂದು ಕೊಟ್ಟಿದ್ರೆ ನಿಮ್ಮ ಮಕ್ಳು ಹೆಂಗಾಗೋ? ಹೇಳ, ಅರ್ಥ ಮಾಡ್ಕೋ ಅದನ್ನ. ನೀವು ಹಿಂಗ ಅಂತಿರಲ್ಲ, ಬರೀ ಅಕ್ಕಿ ಹೋಗಿದ್ರ ಸಾಕ? ನಾವ್ ಕೆಲ್ಸ ಇಲ್ಲ ಅಂದ್ರೂ ನಿಮ್ಗೆ ಹೋಗ್ಬೇಕು, ಕೆಲ್ಸ ಇದೆ ಅಂದ್ರೂ ಹೋಗ್ಬಾರ್ದು. ಅಲ್ಲಿ ಹೋಗಿ ಗುಡ್ಲಿಪೇಟೆ